ಕಾನೂನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟಲ್ರಿಪ್ಪ ನಾವು ರಾಹುಲ್ ಗಾಂಧಿ. ಹೌದೌದೌದು. 55% ಪಿತ್ರಾರ್ಜಿತ ಟ್ಯಾಕ್ಸ್ ಅಂತ ಹೇಳಿ ಇಡೀ ಆಸ್ತಿ ಒಳಗೆ 55% ಅವ್ರಿಗೆ ಸರ್ಕಾರಕ್ಕೆ ಬಿಟ್ಟ ಮ್ಯಾಗನೇ 45% ನಮ್ಮ ವಾರಸುದಾರರು ಅದನ್ನ ಹಂಚ್ಕೋಬೇಕಂತ ಹೇಳಿ ಮಾಡೋರಾಗಪ್ಪ. ಹಿಂಗಾದ್ರೆ ಎಷ್ಟು ಹೆಚ್ಚು ಮಕ್ಕಳನ್ನ ಹಿಡಿದಿರ್ತೀರ ಅವ್ರಿಗೆ ಹೆಚ್ಚು ಪಾಲ ಕೊಡ್ತಿತ್ತು. ಓಪನ್ ಆಗಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಹೇಳ್ತಾನಂದ್ರ ಇದು ಬಹಳ ಬಹಳ ದೊಡ್ಡ ಜ್ಞಾನಕ್ಕೆ ಐತ್ರಪ್ಪ, ದುರಂತರಪ್ಪ. ಇದು ಬರೀ ಕಲಬುರಗಿ ಲೋಕಸಭೆಗಲ್ರಪ್ಪ, ಇಡೀ ಎಲ್ಲ ದೇಶದಾಗಿರುವಂತ ಎಲ್ಲ ಹಿಂದೂಗಳು ಒಂದಾಗ್ಬೇಕು. ರಾಜ್ಯದಾಗ 14ರಲ್ಲೂ ಎಲ್ಲ ಜನ ಬಹಳ ಗಂಭೀರವಾಗಿ ತಗೊಂಡು ಮನಿ ಬಿಟ್ಟು ಹೊರಗೆ ಬಂದು ಓಟ್ ಹಾಕುವಂತ ನಾವು ಮಾಡ್ಬೇಕ್ರಪ್ಪ. ಇಲ್ಲಾಂದ್ರ ಅವ್ರ ಮುಸಲ್ಮಾನರು ಮುಂಜಾನೆ 6ಕ್ಕೆ ಪಾಳೆ ಹಚ್ಚಿ ಎಲ್ಲ ವೋಟಿಂಗ್ 70, 80, 90% ಮಾಡ್ತಾರಪ್ಪ. ಅವ್ರ ಒಂದೊಂದು ನಾನು ಬಿಜಾಪುರದಾಗ ಒಂದು ಮುಸ್ಲಿಂ ಬೂತ್ ಐತಂದ್ರ ಉದಾಹರಣೆಗೆ ಒಂದು 890 ವೋಟಿಂಗ್ ಆಗೈತಂದ್ರ 888 ವೋಟ್ ಮುಸ್ಲಿಂ ಹಾಕಿರ್ತಾರಪ್ಪ. ಅದು ಕಾಂಗ್ರೆಸ್ಗೆ 1 ಅಥವಾ 2 ಸುಮ್ JDS ಅಂದ್ರ ಪೂರ್ತಿ ಬೂತ್ ಕ್ಯಾಪ್ಚರ್ ಆಗೈತೆ ಸಂಶಯ ಬರಬಾರ್ದು ಅಂತೇಳಿ 1, 2, 3 ಕಾಂಗ್ರೆಸ್ ಇದು ಏನ್ JDS ಅಥವಾ BJP ಗೊತ್ತಿರ್ತಾರಪ್ಪ. ಇಟ್ಟು ಭಯಾನಕ ವೋಟಿಂಗ್ ಮಾಡ್ತಾರೆ. ನಮ್ಮ ಮಂದಿ ಹೊಟ್ಟೆ ಹೊರಗೆ ಬರೋದು. ಇದೇ ದುರಂತರ ಇದೆ ಸುದ್ದು. ಅದಕ್ಕೆ ಎಲ್ಲಾ ಕಡೆ ಇದನ್ನೇ ಹೇಳ್ಬೇಕು ನೋಡ್ರಪ್ಪ. ಎಲ್ಲಾರ್ಗು ಇದೇ ವಿನಂತಿ ಮಾಡ್ಕೊಂಡು ಹೆಚ್ಚು ಮತದಾರ ಬರ್ಬೇಕು. ಬ್ಯಾಸಿಗೆ ಐತತ್ ಮನ್ಯಾಗ ಕುಂಡ್ರಬೇಡ್ರಿ. ಮುಂಜಾನೆ 6:30ಗೆ ಎದ್ದು ನಮ್ಮಲ್ಲಿ ಬಿಜಾಪುರನಾಗ ವಾಕಿಂಗ್ ಯಾರು ಹೋಗೋದಿಲ್ರಪ್ಪ. ನಾಳೆ ಎಲ್ಲಾರು ಪೋಲಿಂಗ್ ಬೂತಿಗೆ ಬರ್ತಾರೆ, ಯಾರು ವಾಕಿಂಗ್ ಹೋಗುದಿಲ್ಲ. 5:30, 6ಕ್ಕೆ ಬಂದು ಪೋಲಿಂಗ್ ಬೂತ್ ಬಂದಿತ್ತು ಅಲ್ಲಿ ಓಟ್ ಹಾಕಿ ಅಲ್ಲಿಂದ ವಾಕಿಂಗ್ ಹೋಗ್ತಾರೆ. ನಮ್ಮಲ್ಲಿ ಎರಡು ಇಲೆಕ್ಷನ್ ಪದ್ಧತಿನೇ ಹಂಗ ಮಾಡ್ಬಿಟ್ರಿ. ಎಲ್ಲಾ ಎಲ್ಲೆಲ್ಲಿ ಮುಂಬೈದಾಗಿರ್ಲಿ, ಕಲ್ಕತ್ತಾದಾಗಿರ್ಲಿ, ದಿಲ್ಲಿ ಆಗಿರ್ಲಿ, ಬೆಂಗಳೂರು ಇರ್ಲಿ, ಪುಣೆ ಇರ್ಲಿ, ಎಲ್ಲಾ ಕಡೆದು ಓಟ್ ಹಾಕ್ಲಿಕ್ಕೆ ಬಿಜಾಪುರ ಬರ್ತಾರಪ್ಪ. ಹಿಂಗಾಗಿ ನಮ್ಮ ಬಿಜಾಪುರ ಸುರಕ್ಷಿತ ಉಳಿದೈತೆ. ಅದಕ್ಕೆ ಎಲ್ಲಾರ್ಗೆ ನಮ್ಮವ್ರು ಎದೆ ಹೇಳ್ಬೇಕ್ರಪ್ಪ. ಎಲ್ಲಾರು ಬರ್ಬೇಕು, ಓಟ್ ಹಾಕ್ಬೇಕು. ಈ MP ಪಾಟೀಲ್ರು ಎಲ್ಲಾ ಸ್ವಾಮಿಗಳಿಗೆ ಫೋನ್ ಹಚ್ಚಿ ಮಾತಾಡಕತ್ತಾರ. ಅವ್ರೇನ MP ಪಾಟೀಲ್ರಿಗೆ ಏನಾಗೈತ್ರಪ್ಪ, ಲಿಂಗಾಯತ ಧರ್ಮ ಪ್ರತ್ಯೇಕ ಮಾಡ್ತೀನಿ ಅಂತ ಹೇಳಿ ಅವ್ರೇನ್ ತಿಳ್ಕೊಂಡ್ರೆ ನಾನೇ ಲಿಂಗಾಯತ್ ಲೀಡರ್ ಆಗಿನ ಅವ್ರಂಗ ಅವ್ರದ್ದು ಒಂದ್ ರೀತಿ ಅದೇನು ಬಸವಣ್ಣ ಹಿಡ್ಕೊಂಡು ಬಸವಣ್ಣನ ಹಿಂಗ ಹೇಳ್ಯಾನಪ್ಪ. ಲಿಂಗಾಯತ್ ಧರ್ಮ ಬೇರೆ, ಹಿಂದೂ ಸನಾತನ ಧರ್ಮ ಬೇರೆ. ಒಟ್ಟು ವ್ಯವಸ್ಥಿತವಾಗಿ ನಮ್ಮ ಇದರಲ್ಲಿ ಒಡಿಲಕ್ ಪ್ರಯತ್ನ ಮಾಡಿ ಅವ್ರು ಫೇಲ್ ಆದ್ರಪ್ಪ. ಅವಾಗ ಅದಕ್ಕೆ ಸರ್ಕಾರ ಹೋಯ್ತು. ಅವ್ರು ಹೇಳಿರ್ತಾರೆ ಖರ್ಗೆ ಎಲ್ಲ ನೀ ಎಲ್ಲ ಲಿಂಗಾಯತ್ ಫೋನ್ ಮಾಡಿ ಅಂತ ಹೇಳಿರ್ತಾರೆ. ಖರ್ಗೆ ಅವ್ರು ಬಿಡೋದಾಗ ಅದಾರ, ಹಿಂಗಾಗಿ ಅವ್ರು ಹೇಳೋರಿ ಇಲ್ಲ ನಾವ್ ಅಂದ್ವಿ ನಿಮ್ಗೆ ಏನ್ ವಯಸ್ಸು ಕೊಟ್ರ ಅದು ಪ್ರಾಮಾಣಿಕವಾಗಿ ಮಾಡಿರಿ, ನೀವು ಅಲ್ಲೇ ಇದ್ದು ಬಿಡ್ರಿ ಸಾಕು, ಇಷ್ಟೇ ಪ್ರೀತಿ ಅಂದ್ರೆ ನಾ ಬಸವಣ್ಣನ ಮೇಲೆ ಆಣಿ ಮಾಡಿ ಹೇಳ್ತೀನಿ, ನನ್ಗೆ ಯಾರು ಹೇಳಿಲ್ಲ ಅಂತ ಹೇಳಿ ಅಂದ್ರು. ಬಸವಣ್ಣನು ಪಾಪ ಬಸವಣ್ಣ ಏನು ಪಾಪ ಇಂಥದ್ ಹೇಳ ಧರ್ಮ ಬಿಟ್ಟು ಏನ್ ಮಾಡತ್ತೇನು ಬಸವಣ್ಣವ್ರು ಎಲ್ಲಿ ಹೇಳಿಲ್ಲ. ಅದಕ್ಕ ಇದು ನಾವ್ ನೋಡ್ರಿ ಖರ್ಗೆ ಅವ್ರು ದಲಿತರಿಗೆ ಏನ್ ಬೇಕಾದ ಸಹಾಯ ಮಾಡಲಕ್ಕ, ಅದು ಅವ್ರು ಧರ್ಮ ಐತಿ ಮಾಡ್ತಾರೆ. ಈ ಮುಸಲ್ರಿಗೆ ಎತ್ತಿ ಕಟ್ಟುವಂತದ್ ಏನೈತಲ್ರಿ, ನಮ್ಮ ಎಲ್ಲಾ ಹಿಂದೂ ಧರ್ಮನೇ ನಾಶ ಮಾಡೋದೇ ಒಂದು ಪ್ಲಾನ್ ವ್ಯವಸ್ಥಿತ. ಅಲ್ರಪ್ಪರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಹಿತ ಹೇಳ್ಯಾರ ಅವ್ರ ಮುಸ್ಲಿಮರ ಬಗ್ಗೆ. ಇಸ್ಲಾಂದಲ್ಲಿ ಎಲ್ಲೂ ಸಹೋದರತ್ವ ಭಾವನೆನೇ ಇಲ್ಲ ಧರ್ಮದಾಗ. ಅವ್ರ ಧರ್ಮದವ್ರು ಮಾತ್ರ ಅಂತಮ್ರ ತಿಳ್ಕೊತಾರ, ಉಳ್ಕಿದವ್ರಿಗೆ ಎಂದೂ ಅವ್ರ ಧರ್ಮದವ್ರು ತಿಳ್ಕೋದಿಲ್ಲ. ಅದಕ್ಕೆ ಅವ್ರು ಎಂದೂ ಅವ್ರ ಬಳಿ ರಾಷ್ಟ್ರ ಪ್ರೇಮ, ಮಾತೃಭೂಮಿ ಅನ್ನೋಂಥದ್ದು ಇರುವುದೇ ಇಲ್ಲ. ಅವ್ರು ಬರೀ ನಿಷ್ಠೆ ಧರ್ಮಕ್ಕಾಗಿರ್ತದೆ.